Hello my dear students, welcome to PWKCD channel. ನನ್ನ ಹೆಸರು ಅಶೋಕ್ ಎಸ್ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. Students, we done with our final board examination, right? So ಎಲ್ರಿಗೂ a big congratulations on your important milestone. The next big thing is your KCD preparation, right? So ಈ KCD rank ನ ಡಿಸೈಡ್ ಮಾಡೋ ಫ್ಯಾಕ್ಟರ್ ನಿಮಗೆ ಎರಡು ಇರುತ್ತೆ. ಒಂದು ಬೋರ್ಡ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಮತ್ತೆ ಇನ್ನೊಂದು KCD ಮಾರ್ಕ್ಸ್, right? So already we done and dusted with the board examination. So almost majority of the crowd easily score, okay? They can score easily 280 plus. ಔಟ್ ಆಫ್ 300 ಮಾರ್ಕ್ಸ್, ಅದು PCB ಅಥವಾ PCM ಆಗಿರ್ಬೋದು. ಅಂಡ್ ನಮಗೆ ರ್ಯಾಂಕಿಂಗ್ ಡಿಸೈಡಿಂಗ್ ಫ್ಯಾಕ್ಟರ್ ಯಾವ್ದಪ್ಪ ಅಂತ ಹೇಳಿದ್ರೆ ಇವಾಗ KCD ರ್ಯಾಂಕ್ ನ ಡಿಸೈಡ್ ಮಾಡೋದು ಮಾತ್ರ KCD ಮಾರ್ಕ್ಸ್ ಮಾತ್ರ, ರೈಟ್? ಈ KCD ಮಾರ್ಕ್ಸ್ ನ ನಾವು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು? ನಮಗಿರೋದು ಆಲ್ಮೋಸ್ಟ್ ಓನ್ಲಿ 1 ಮಂತ್. ಈ 1 ಮಂತ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಎಲ್ಲಾ ಪೋರ್ಷನ್ಸ್ ಕಂಪ್ಲೀಟ್ ಮಾಡೋದು ಹೇಗೆ, ನಾವು ಯಾವ ಸ್ಟ್ರಾಟಜಿನ ಫಾಲೋ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಅ ಗುಡ್ ಬೆನಿಫಿಟ್ ಅಂಡ್ ವಿ ಕ್ಯಾನ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಇನ್ KCD ಅಂತ ನೋಡೋಣ. ಓಕೆ, ಯಾವ ಚಾಪ್ಟರ್ಗಳನ್ನ ನಾವು ಸ್ಕಿಪ್ ಮಾಡಲೇಬಾರ್ದು ಅನ್ನೋದು ಸಹಿತ ನೋಡೋಣ, ರೈಟ್? ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಇನ್ ದ ಟಾಪಿಕ್ ದಟ್ ಇಸ್ ದ ಮಾಸ್ಟರ್ ಪ್ಲಾನ್ ಫಾರ್ KCD ಫಿಸಿಕ್ಸ್ ಪ್ರಿಪರೇಷನ್ 2026. ಓಕೆ, ಅಂಡ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ, ತುಂಬಾ ಜಾಣ ಸ್ಟೂಡೆಂಟ್ ಏನ್ ಮಾಡ್ತಾನೆ ಗೊತ್ತಾ, ಫಸ್ಟ್ ಅನಾಲಿಸಿಸ್ ಮಾಡ್ತಾನೆ. ಫಸ್ಟ್ PUC ಮತ್ತೆ ಸೆಕೆಂಡ್ PUC ಸಿಲೆಬಸ್ ಬೋತ್ ಇನ್ಕ್ಲೂಡೆಡ್ ಅಲ್ವಾ? ಸೊ ಯಾವ್ದರಿಂದ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಅನಾಲಿಸಿಸ್ ಮಾಡಿದ್ರೆ ನಾನು 6 years ಅನಾಲಿಸಿಸ್ ನ ತಂದಿದ್ದೇನೆ. ದಟ್ ಇಸ್ 2020 ಇಂದ 2025 ವರೆಗೆ ನಾನು ಅನಾಲಿಸಿಸ್ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಂಡ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ, ದಟ್ ಈಸ್ ಅನಾಲಿಸಿಸ್ ಆಫ್ KCD ಫಿಸಿಕ್ಸ್ ಪೇಪರ್, ದಟ್ ಈಸ್ ಫ್ರಮ್ 2020 ಇಂದ 2025 ವರೆಗೆ. ಸೊ ಈ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನಾನು ಅನಾಲಿಸಿಸ್ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿರೋ ರೀಸನ್ ಏನಂತಂದ್ರೆ ಯು ವಿಲ್ ಗೆಟ್ ಟು ನೋ ವಾಟ್ ಟಾಪಿಕ್ ಅಂಡ್ ವಾಟ್ ಟೈಪ್ ಆಫ್ ಕ್ಲಾಸ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಅಂತ. ಸೊ ಇವಾಗ ನಮ್ಮ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಅಂತ ಡಿವೈಡ್ ಆದಾಗ ನಮಗೆ 25% ಮತ್ತೆ 75% ರೇಷಿಯೋ ಅಲ್ಲಿ ಡಿವೈಡ್ ಆಗುತ್ತೆ. ವಾಟ್ ಇಸ್ ದಟ್ ಸರ್ ಅಂತಂದ್ರೆ, ಔಟ್ ಆಫ್ 60 ಕ್ವಶನ್ಸ್ ಅಲ್ಲಿ 15 to 20 ಕ್ವಶನ್ಸ್ ಅಪಿಯರ್ಸ್ ಫ್ರಮ್ ಫಸ್ಟ್ PUC ಸಿಲೆಬಸ್ ಅಂಡ್ ನಿಮಗೆ 75% ಆಫ್ ದ ಕ್ವಶನ್ಸ್ ಅಂದ್ರೆ 40 to 45 ಕ್ವಶನ್ಸ್ ಏನಾಗುತ್ತೆ ಸೆಕೆಂಡ್ PUC ಇಂದ ಬರುತ್ತೆ. ಸರಿ, ಹೇಗೆ? ವಾಟ್ ಇಸ್ ದ ಪ್ರೂಫ್ ಅಂದ್ರೆ ಹಿಯರ್ ಯು ಹ್ಯಾವ್ ಪ್ರೂಫ್. ಓಕೆ, ಸೊ ಫಸ್ಟ್ PUC ಇಂದ 52 ಕ್ವಶನ್ಸ್ ಕೇಳ್ತಾರೆ. ಎಕ್ಸಾಂಪಲ್ ನೋಡಿ, ಲಾಸ್ಟ್ ಇಯರ್ 2025 ಇಂದ ನೋಡ್ಕೊಂಡ್ರೆ 20 ಕ್ವಶನ್ಸ್ ಫ್ರಮ್ ಫಸ್ಟ್ PUC ಅಂಡ್ ಇಲ್ಲಿ 2025 ಅಲ್ಲಿ ನಮಗೆ ಸೆಕೆಂಡ್ PUC ಇಂದ ಕೇಳಿದ್ದು ದಟ್ ಇಸ್ ಬರೀ 40 ಕ್ವಶನ್ಸ್. 20 plus 40 ದಟ್ ಇಸ್ 60 ಕ್ವಶನ್ಸ್. ಅಂಡ್ 2024 ಅಲ್ಲಿ 15 ಕ್ವಶನ್ಸ್ ಫ್ರಮ್ ಫಸ್ಟ್ PUC ಅಂಡ್ 45 ಕ್ವಶನ್ಸ್ ಫ್ರಮ್ ಸೆಕೆಂಡ್ PUC. ಅಂಡ್ 2023 ಅಲ್ಲಿ 15 ಕ್ವಶನ್ಸ್ ಅಂಡ್ ಸೆಕೆಂಡ್ PUC ಇಂದ 45 ಕ್ವಶನ್ಸ್. ಅಂಡ್ 2022 ಅಲ್ಲಿ 11 ಕ್ವಶನ್ಸ್ ಫ್ರಮ್ ಫಸ್ಟ್ PUC ಅಂಡ್ 49 ಕ್ವಶನ್ಸ್ ಫ್ರಮ್ ಸೆಕೆಂಡ್ PUC. and 17 questions from first PUC and 43 questions from second PUC. And 2020 15 questions from first PUC and 45 questions from second PUC. ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಸೆಕೆಂಡ್ PUC ಸಿಲೆಬಸ್, ಬಟ್ ಯು ಕೆನಾಟ್ ಇಗ್ನೋರ್ ಆ ಫಸ್ಟ್ PUC ಸಿಲೆಬಸ್ ಆಲ್ಸೋ. ಯಾಕೆ ಅಂದ್ರೆ ಇಲ್ಲಿ ನೋಡಿ 2024 ಅಲ್ಲಿ 15 ಕ್ವಶನ್ಸ್ ಕೇಳಿದ್ರೆ ಇವಾಗ 20 ಆಗಿದೆ. ಮೇ ಬಿ ಇದು ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗ್ಬೋದು. ಇನ್ಕ್ರೀಸ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ, ಡಿಕ್ರೀಸ್ ಆದ್ರೆ ಓಕೆ, ಇನ್ಕ್ರೀಸ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ. ದೇರ್ ಫೋರ್ ನಾನು ಏನ್ ಹೇಳ್ತೇನೆ ಅಂತಂದ್ರೆ ಸೈಮಲ್ಟೇನಿಯಸ್ಲಿ ಅಂದ್ರೆ ಸೆಕೆಂಡ್ PUC ಸಿಲೆಬಸ್ ಓದ್ತಿರ್ಬೇಕಾದ್ರೆ ನೀವು ಫಸ್ಟ್ PUC ಸಿಲೆಬಸ್ ಸಹಿತ ತರವಾಗಿ ಆಗ್ಬೇಕು. ಓಕೆನಾ? ರೈಟ್? ಎಸ್ ಸರ್. ವಾಟ್ ನೆಕ್ಸ್ಟ್ ಅಂತಂದ್ರೆ ದಟ್ ಈಸ್ ಅನಾಲಿಸಿಸ್ ಆಫ್ ಇಂಪಾರ್ಟೆಂಟ್ ಚಾಪ್ಟರ್ಸ್. ಓಕೆ ಸರ್, ನೀವ್ ಹೇಳಿದ್ರಿ ಸೆಕೆಂಡ್ PUC ಸಿಲೆಬಸ್ ಮೇಲೆ ಮೋರ್ ಕಾನ್ಸಂಟ್ರೇಟ್ ಮಾಡ್ಬೇಕಂತ. ನಮಗೆ ಕೆಲವೊಂದು ಟಾಪಿಕ್ಸ್ ಸ್ಕಿಪ್ ಮಾಡಬೇಕು ಅನಿಸ್ತದೆ. ಯಾವ ಚಾಪ್ಟರ್ನ ಸ್ಕಿಪ್ ಮಾಡಬಹುದು ಅಂತ ನಿಮಗೆ ಏನಾದ್ರೂ ಕ್ವಶನ್ ಇದ್ರೆ ನನ್ನ ಸಜೆಷನ್ ಡೋಂಟ್ ಸ್ಕಿಪ್ ದ ಚಾಪ್ಟರ್ಸ್. ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾವ ಚಾಪ್ಟರ್ನ ಸ್ಕಿಪ್ ಮಾಡಬೇಕು ಅನ್ನೋದಕ್ಕಿಂತ ಯಾವ ಚಾಪ್ಟರ್ಸ್ ಗಳನ್ನ ನೀವು ಸ್ಕಿಪ್ ಮಾಡಲೇಬಾರ್ದು ಅನ್ನೋದನ್ನ ನೋಟ್ ಮಾಡಬೇಕು. ಅದಕ್ಕೆ ನಿಮಗೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಕೊಡ್ತಾ ಇದೀನಿ ಅಲಾಂಗ್ ವಿತ್ ದ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ಸ್. ಓಕೆ, ದ ಫಸ್ಟ್ ಒನ್ ನೋಡಿ, ಎಲೆಕ್ಟ್ರೋಸ್ಟಾಟಿಕ್ಸ್, ದಟ್ ಇಸ್ 6 to 8 ಕ್ವಶನ್ಸ್ ಕೇಳಿದ್ದಾರೆ. ದಟ್ ಈಸ್ ಫಸ್ಟ್ 2 ಚಾಪ್ಟರ್ಸ್ ಸೆಕೆಂಡ್ PUC ಇಂದ. ಕರೆಂಟ್ ಎಲೆಕ್ಟ್ರಿಸಿಟಿ 5 to 7 ಕ್ವಶನ್ಸ್. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್ ಅಂಡ್ ಮ್ಯಾಗ್ನೆಟಿಸಮ್, ದಟ್ ಈಸ್ 6 to 8 ಕ್ವಶನ್ಸ್ ಕೇಳ್ತಾರೆ. ವಾಟ್ ಇಸ್ ದಿಸ್ ಸರ್? ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್ ಅಂಡ್ ಮ್ಯಾಗ್ನೆಟಿಸಮ್, ದಟ್ ಈಸ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮತ್ತೆ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. And the next one EMI ಮತ್ತೆ AC ಇಂದ 5 to 7 ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಆಪ್ಟಿಕ್ಸ್ ಇಂದ 6 to 9 ಕ್ವಶನ್ಸ್ ಕೇಳ್ತಾರೆ. ಅಂಡ್ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಕಂಬೈನ್ ಮಾಡಿದ್ರೆ ಕೆಲವು ಚಾಪ್ಟರ್ಗಳ. ಯಾಕೆ ಅಂತಂದ್ರೆ ಇವೆಲ್ಲ ಇಂಟರ್ ಕನೆಕ್ಟೆಡ್ ಆಗಿದೆ. ಸೊ ದೇರ್ ಫೋರ್ ಫಸ್ಟ್ PUC ಇಂದ ಆಸಿಲೇಷನ್ಸ್ ಅಂಡ್ ವೇವ್ಸ್, ಸೆಕೆಂಡ್ PUC ಇಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮತ್ತೆ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ಇದು ಈ 4 ಚಾಪ್ಟರ್ಸ್ ಇಂಟರ್ ಕನೆಕ್ಟ್ ಆಗಿರುತ್ತೆ. ನೀವು ಓದ್ಬೇಕಾದ್ರೆ ಇದೇ ಲೈನ್ ನಲ್ಲಿ ಓದ್ಬಿಡಿ. ಓಕೆ, ಈ ಚಾಪ್ಟರ್ ಇಂದ ನಿಮಗೆ 5 to 6 ಕ್ವಶನ್ಸ್ ಕೇಳ್ತಾರೆ. ಅಂಡ್ ಆಟಮ್ಸ್ ಅಂಡ್ ನ್ಯೂಕ್ಲಿಯರ್ ಇಂದ 5 to 6 ಕ್ವಶನ್ಸ್ ಕೇಳ್ತಾರೆ. 2 plus 3 ಕೇಳಬಹುದು ಆಟಮ್ಸ್ ಅಂಡ್ ನ್ಯೂಕ್ಲಿಯರ್ ಇಂದ, ಅಥವಾ 3 plus 2 ಕೇಳಬಹುದು, ಅಥವಾ 3 plus 3 ಅಂತ ಕೇಳಬಹುದು. ಸೊ ಆನ್ ಅಂಡ್ ಆವರೇಜ್ 5 to 6 ಕ್ವಶನ್ಸ್ ಅಂತ ಕೇಳ್ತಾರೆ. ಅಂಡ್ ಎಲೆಕ್ಟ್ರಾನಿಕ್ ಡಿವೈಸಸ್ ಫ್ರಮ್ ಸೆಕೆಂಡ್ PUC, ದಟ್ ಇಸ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಇಂದ 3 to 4 ಕ್ವಶನ್ಸ್ ಕೇಳ್ತಾರೆ. ಅಂಡ್ ಸರ್ ಫಸ್ಟ್ PUC ಅಲ್ಲಿ ಯಾವ ಚಾಪ್ಟರ್ ನಾವು ಸ್ಕಿಪ್ ಮಾಡಲೇಬಾರ್ದು ಅಂತಂದ್ರೆ
ದಟ್ ಇಸ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನ್ ಮೋಷನ್. ತುಂಬಾ ಸ್ಟೂಡೆಂಟ್ಸ್ ಈ ಚಾಪ್ಟರ್ನ ಸ್ಕಿಪ್ ಮಾಡ್ತಾರೆ. ಅಂಡ್ ಟ್ರಸ್ಟ್ ಮೀ, ಫಸ್ಟ್ PUC ಇಂದ 2 ಮಾರ್ಕ್ಸ್ ಕೇಳುವಂತ ಚಾಪ್ಟರ್ಸ್ ಯಾವ್ದಾದ್ರು ಇದ್ರೆ ದಟ್ ಇಸ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನ್ ಮೋಷನ್. ಓಕೆನಾ, ರೈಟ್. ಅಂಡ್ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ದಟ್ ಇಸ್ ಪ್ಲಾನಿಂಗ್ ಅಥವಾ ಓನ್ ಪ್ಲಾನರ್. ಓಕೆ, ಸೊ ನಿಮ್ಮ ಪ್ಲಾನಿಂಗ್ ಏನೇನಿರುತ್ತೆ ಸೆಲ್ಫ್ ಸ್ಟಡಿ ಬಗ್ಗೆ. ಓಕೆ, ಇಫ್ ಯು ಫಾಲೋ ದೀಸ್ ಅಪ್ರೋಚ್ ವಿತ್ ಅ ಕನ್ಸಿಸ್ಟೆನ್ಸಿ, ನಿಮಗೆ ನಾ ಹೇಳ್ತಾನಲ್ಲ ಖಂಡಿತ ನಿಮಗೆ ಒಳ್ಳೆ ರ್ಯಾಂಕಿಂಗ್ ಪಕ್ಕ, ಅದನ್ನು ತಪ್ಪಿಸೋದು ಯಾರಿಂದನೂ ಸಾಧ್ಯ ಇಲ್ಲ. ದ ಫಸ್ಟ್ ಥಿಂಗ್ ಏನಂದ್ರೆ ಸ್ಟಡಿ ಆರ್ ವಾಚ್ ದ ಲೆಕ್ಚರ್ಸ್. ಇದರಲ್ಲಿ ನೀವು ಡಿಸೈಡ್ ಆಗ್ಬಿಡಿ ಅಂದ್ರೆ ಸೆಲ್ಫ್ ಸ್ಟಡಿ ಮಾಡ್ತೀರಾ ಅಥವಾ ಲೆಕ್ಚರ್ನ ವಾಚ್ ಮಾಡಿ ಸ್ಟಡಿ ಮಾಡ್ತೀರಾ ಅನ್ನೋದು. ಸೆಲ್ಫ್ ಸ್ಟಡಿ ಮತ್ತೆ ಲೆಕ್ಚರ್ ವಾಚ್ ಮಾಡೋದು ಏನಂತಂದ್ರೆ ನಿಮಗೆ ಕನ್ವಿನಿಯಂಟ್ ಆಗಕ್ಕೆ. ಓಕೆನಾ, ಅಂಡ್ ನೆಕ್ಸ್ಟ್ ಒನ್ ಸಾಲ್ವ್ PYQs, ಹೋಮ್ವರ್ಕ್ ಅಥವಾ DPP ಕ್ವಶನ್ಸ್. ಕೆಲವು ಕ್ವಶನ್ಸ್ ಕೇಳ್ತಿರ್ತಾರೆ ಸ್ಟೂಡೆಂಟ್ಸ್, ಸರ್ ನಾವು ಒಂದು ಚಾಪ್ಟರ್ ಇಂದ ಎಷ್ಟು ಕ್ವಶನ್ ಸಾಲ್ವ್ ಮಾಡಬೇಕು? ನಾನು ಹೇಳ್ತೇನೆ 50 to 60 ಕ್ವಶನ್ಸ್ ಮಿನಿಮಮ್ ಸಾಲ್ವ್ ಮಾಡಬೇಕು. ಅದು ಎಕ್ಸ್ಕ್ಲೂಡಿಂಗ್ PYQs ಜೊತೆ ಅಲ್ಲ, PYQs ಬಿಟ್ಟು 50 to 60 ಕ್ವಶನ್ಸ್ ನ ಸಾಲ್ವ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಒನ್ ಶಾರ್ಟ್ ನೋಟ್ಸ್. ಓಕೆ, ಶಾರ್ಟ್ ನೋಟ್ಸ್ ಅಂದ್ರೆ ಎವ್ರಿ ಚಾಪ್ಟರ್ ಆದ್ಮೇಲೆ ನೀವು ಶಾರ್ಟ್ ನೋಟ್ಸ್ ಮಾಡಿರ್ತಿರಲ್ಲ, ಇಂಪಾರ್ಟೆಂಟ್ ಫಾರ್ಮುಲಾಸ್ ಆಗಿರ್ಬೋದು, ಥಿಯರಮ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಶಾರ್ಟ್ ಟ್ರಿಕ್ಸ್ ಆಗಿರ್ಬೋದು, ಎಲ್ಲ ಒಂದು ಶೀಟ್ ರೆಡಿ ಮಾಡಿರ್ತೀರ. ಅವುಗಳನ್ನ ನಾವೇನಂತ ಕರಿತೀವಿ? ಶಾರ್ಟ್ ನೋಟ್ಸ್ ಅಂತ ಕರಿತೀವಿ. ಯಾಕೆ ಯೂಸ್ ಆಗುತ್ತೆ? ಲಾಸ್ಟ್ ಮಿನಿಟ್ ರಿವಿಷನ್ಗೆ ಹೆಲ್ಪ್ ಆಗುತ್ತೆ. ಲಾಸ್ಟ್ ಮಿನಿಟ್ ರಿವಿಷನ್ ಅಂದ್ರೆ ಏನು? ಇನ್ನೊಂದು ನಿಮಗೆ ಎಕ್ಸಾಮ್ ಇನ್ನೊಂದು ಅರ್ಧ ಗಂಟೆ ಅಥವಾ 1 ಗಂಟೆ ಇದೆ ಅನ್ಕೊಳ್ಳಿ, ನೀವು ಎಂಟೈರ್ ಬುಕ್ಸ್ನ ತಗೊಂಡೋಗಕ್ಕಾಗಲ್ಲ ಅಥವಾ ಎಂಟೈರ್ ಬುಕ್ನ ಓದಕ್ಕಾಗಲ್ಲ ಟೈಮಲ್ಲಿ. ಅವಾಗ ಏನ್ ಮಾಡಬೇಕು? ಈ ಶಾರ್ಟ್ ನೋಟ್ಸ್ನ ಜಸ್ಟ್ ಪೇಜ್ ಟರ್ನ್ ಮಾಡ್ತಾ ಹೋದ್ರು ಸಾಕು. ಓಕೆ, ದಟ್ ಇಸ್ ಇನ್ ದ ಫಾರ್ಮ್ಯಾಟ್ ಆಫ್ ಮೈಂಡ್ ಮ್ಯಾಪ್ಸ್. ಓಕೆನಾ, ರೈಟ್. ಅಂಡ್ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ದಟ್ ಈಸ್ ಅ ಬುಕ್ ಲಿಸ್ಟ್. ಸರ್ ವಾಟ್ ಆರ್ ದ ಸ್ಟಡಿ ಮಟೀರಿಯಲ್ ಐ ಹ್ಯಾವ್ ಟು ಫಾಲೋ? ತುಂಬಾ ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ನಾನು ಆ ಪಬ್ಲಿಕೇಶನ್ ಫಾಲೋ ಮಾಡ್ಲಾ, ಈ ಪಬ್ಲಿಕೇಶನ್ ಫಾಲೋ ಮಾಡ್ಲಾ, ಕ್ಲಾಸ್ ನೋಟ್ಸ್ ಫಾಲೋ ಮಾಡ್ಲಾ, ಏನ್ ಫಾಲೋ ಮಾಡ್ಲಿ ಅಂತ ಕೇಳ್ತಾರೆ. ನಾನು ನಿಮಗೆ ಒಂದು ಆರ್ಡರ್ ಕೊಡ್ತೀನಿ, ಆರ್ಡರ್ ಪ್ರಕಾರ ಓದಿ. ದ ಫಸ್ಟ್ ಥಿಂಗ್ ಏನಂದ್ರೆ ಕಲೆಕ್ಟಿಂಗ್ ರೈಟ್ ಬುಕ್ಸ್ ಇಸ್ ನೆಸೆಸರಿ, ಬಟ್ ಡೋಂಟ್ ಬಿಲ್ಡ್ ಅ ಲೈಬ್ರರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಕಾಲೇಜ್ ಬುಕ್ಸು, ಕ್ಲಾಸ್ ನೋಟ್ಸು, ಆ ಮಟೀರಿಯಲ್, ಈ ಮಾಡಿಲ್, ಅದು ಇದು ಅಂತೇಳಿ ಒಂದು ಟೇಬಲ್ ಮೇಲೆ ಒಂದು ಗುಡ್ಡೆನ ಹಾಕೊಂಡ್ಬಿಡ್ತಾರೆ. ಆ ಗುಡ್ಡೆಯಲ್ಲಿ ಒಂದೇ ಒಂದು ಬುಕ್ ಸಹ ಓದಕ್ಕಾಗಲ್ಲ. ಅದಕ್ಕೆ ನಾನು ಸಜೆಸ್ಟ್ ಮಾಡೋದೇನಂದ್ರೆ ಸ್ಟಿಕ್ ಆನ್ ಟು ಒನ್ ಸ್ಟಡಿ ಮಟೀರಿಯಲ್. ಅದು ಕ್ಲಾಸ್ ನೋಟ್ಸ್ ಆಗಿರ್ಬೋದು ಅಥವಾ ಮಾಡಿಲ್ ಆಗಿರ್ಬೋದು, ಸ್ಟಿಕ್ ಆನ್ ಟು ಒನ್ ಸ್ಟಡಿ ಮಟೀರಿಯಲ್. ಓಕೆನಾ, ನನ್ನ ಸಜೆಷನ್ ಇದನ್ನ ಫಾಲೋ ಮಾಡಿ. ಏನಂದ್ರೆ ಸಮಟೈಮ್ಸ್ ಲೆಸ್ ಇಸ್ ಮೋರ್. ಅದರಲ್ಲಿ ಸಮಟೈಮ್ಸ್ ಲೆಸ್ ಇಸ್ ಮೋರ್ ಅಂತ ಏನಕ್ಕೆ ಹೇಳ್ತದೆ ಅಂದ್ರೆ, ಈ ಲೆಸ್ ಏನಂದ್ರೆ ಕ್ಲಾಸ್ ನೋಟ್ಸ್ ಪ್ಲಸ್ NCERT ಟೆಕ್ಸ್ಟ್ ಬುಕ್, ಫಸ್ಟ್ ಪಾಯಿಂಟ್. ಅಂಡ್ ಇದಿಷ್ಟು ಕಂಪ್ಲೀಟ್ ಮಾಡಿದ್ಮೇಲೆ NCERT ಎಕ್ಸಾಂಪಲ್ ಹೋಗಿ, ಅದು ಕಂಪ್ಲೀಟ್ ಆದ್ಮೇಲೆ PYQs ನೀವು ಚಾಚು ತಪ್ಪದೆ ಸಾಲ್ವ್ ಮಾಡ್ಬೇಕು. ಯಾಕೆಂದ್ರೆ ಒಂದು ಕಾನ್ಸೆಪ್ಟ್ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಆ ಚಾಪ್ಟರ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಆ ಕಾನ್ಸೆಪ್ಟ್ ಗಳನ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಅಂಡ್ ದ ನೆಕ್ಸ್ಟ್ ಒನ್ DPPs ಆರ್ ಪ್ರಾಕ್ಟೀಸ್ ಪೇಪರ್ಸ್. ಓಕೆ, DPP ಪ್ರಾಕ್ಟೀಸ್ ಪೇಪರ್ಸ್. ಅಂಡ್ ನೆಕ್ಸ್ಟ್ ಎನಿ ಪಬ್ಲಿಕೇಶನ್. ಕೆಲವು ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ನಾನು MTs ಓದ್ಲಾ ಅಥವಾ ಇನ್ನೊಂದು ಯಾವ್ದಾದ್ರು ಒಂದು ಪಬ್ಲಿಕೇಶನ್ ಓದ್ಲಾ ಅಂತ ಕೇಳ್ತಾರೆ. ನೀವು ಎನಿ ಪಬ್ಲಿಕೇಶನ್ ಯು ಕ್ಯಾನ್ ರೆಫರ್. ಯಾಕೆಂದ್ರೆ ಕ್ವಶನ್ಸ್ ಕೊಟ್ಟಿದ್ರೆ ಆ ಕ್ವಶನ್ಸ್ ನ ಯುಟಿಲೈಸ್ ಮಾಡ್ಕೋಬೇಕು ಅಷ್ಟೇ. ಸರ್ ಆನ್ಸರ್ಸ್ ನೀವು ಮೇಲಿಂದ ಓದಿರ್ತಾರಲ್ಲ, ಇವೆಲ್ಲ ಓದೋದು ಅದಕ್ಕೆ ತಾನೆ, ಕರೆಕ್ಟಾ? ಸೊ ಇಫ್ ಯು ಹ್ಯಾವ್ ಅ ಟೈಮ್, ಇದು ಎನಿ ಪಬ್ಲಿಕೇಶನ್ ಅಂತ ಹೇಳಿದ್ನಲ್ಲ, ಇಫ್ ಯು ಹ್ಯಾವ್ ಅ ಟೈಮ್, ನಿಮಗೆ ಎಲ್ಲ ಓದನು ಸಹ ನನಗೆ ಟೈಮ್ ಉಳಿತಿದೆ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ಎನಿ ಪಬ್ಲಿಕೇಶನ್ಸ್. ಸರ್ ಇದರ ಬದಲು ನಾವೇನಾದ್ರೂ ಮಾಡ್ಬೋದಾ? ಎಸ್, ನನ್ನ ಸಜೆಷನ್ ಅಂದ್ರೆ ಮಾಕ್ ಟೆಸ್ಟ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಓಕೆನಾ, ರೈಟ್. ಸೊ ಬುಕ್ ಲಿಸ್ಟ್ ಬಗ್ಗೆ ಮುಗೀತು. ಅಂಡ್ ದ ನೆಕ್ಸ್ಟ್ ಒನ್ ಪ್ರಿಪರೇಷನ್ ಮೆಥಡ್. ಕೆಲವು ಸ್ಟೂಡೆಂಟ್ಸು ಲೈವ್ ಅಥವಾ ಯೂಟ್ಯೂಬ್ ಕ್ಲಾಸಸ್ ಕೇಳ್ತಾ ಇರ್ತಾರೆ ಅಥವಾ ಪೇಡ್ ಬ್ಯಾಚ್ ತಗೊಂಡಿರ್ತಾರೆ, ಆನ್ಲೈನ್ ಕ್ಲಾಸಸ್ ಕೇಳ್ತಾ ಇರ್ತಾರೆ. ಅಂಡ್ ಕೆಲವು ಸ್ಟೂಡೆಂಟ್ಸ್ ಆಫ್ಲೈನ್ ಹೋಗ್ತಾರೆ. ಓಕೆ, ಸೊ ದಟ್ ಈಸ್ ಕೋಚಿಂಗ್. ಓಕೆ, ಅಂಡ್ ಇನ್ನ ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಸೆಲ್ಫ್ ಸ್ಟಡಿ, ಎಲ್ಲಿಗೂ ಹೋಗಲ್ಲ, ಅವ್ರ ಮನೆಯಲ್ಲೇ ಕೂತ್ಕೊಂಡಿರ್ತಾರೆ. ಯಾಕೆಂದ್ರೆ ಆನ್ಲೈನ್ ಅಲ್ಲೇ ಒಳ್ಳೆ ಏನೋ ಸ್ಟಡಿ ಮಟೀರಿಯಲ್ ಸಿಗುತ್ತೆ, ಕಂಟೆಂಟ್ ಸಿಗುತ್ತೆ. ಸೊ ಯಾಕೆ ಹೋಗ್ತಾರ? ಬಿಸಿಲಲ್ಲಿ ಅಲ್ವಾ? ಸೊ ನಾನು ಇದು ಎರಡೂ ಕ್ಯಾಟಗರಿ ಸ್ಟೂಡೆಂಟ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಒಂದು ಪ್ಲಾನ್ ನ ರೆಡಿ ಮಾಡಿದ್ದೀನಿ, ಅವ್ರು ಯಾವ ತರ ಓದ್ಬೇಕು ಅನ್ನೋದು. ಓಕೆ, ಸೊ ಅವಾಗ ನೋಡಿ, ಕಂಟೆಂಟ್ ಅಥವಾ ಫಾರ್ಮ್ಯಾಟ್ ಯಾವುದು? ಲರ್ನಿಂಗ್, ಅಪ್ಲೈಯಿಂಗ್, ರಿವೈಸಿಂಗ್, ಶಾರ್ಟ್ ನೋಟ್ಸ್. ಈ 4 ಮೆಥಡ್ ಅಲ್ಲಿ ನೀವು ಓದಬೇಕು. ಫಸ್ಟ್ ಒನ್ ಏನು? ಲರ್ನಿಂಗ್. ಏನು ಇವಾಗ ಒಂದು ಟಾಪಿಕ್ ಇದೆ, ಅದನ್ನ ಲರ್ನ್ ಮಾಡಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಡೂಯಿಂಗ್ ಸೆಲ್ಫ್ ಸ್ಟಡಿ, ನೀನು ಲೆಕ್ಚರು ವಾಚ್ ಮಾಡ್ತಾ ಇಲ್ಲ, ಕೋಚಿಂಗ್ ಹೋಗ್ತಿಲ್ಲ ಅಂದ್ರೆ, ನೀನು ಓನ್ ವಾಗಿ ಓದ್ತಾ ಇದೆಯಾ ಅಂತಂದ್ರೆ ಏನ್ ಮಾಡಬೇಕು? ರೀಡಿಂಗ್ ಅಂದ್ರೆ ಟೆಕ್ಸ್ಟ್ ಬುಕ್ ಓದ್ಬೇಕು. ಅದು ಯಾವ ತರ ಓದ್ಬೇಕು? ಅನಲೈಸ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಟಾಪಿಕ್ಸ್. ಅಂಡ್ ನೆಕ್ಸ್ಟ್ ಅಂಡರ್ಲೈನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂಡ್ ಎಕ್ಸ್ಪ್ಲೈನಿಂಗ್ ಯುವರ್ ಸೆಲ್ಫ್. ಎಲ್ಲ ಓದಿದ್ಮೇಲೆ ನಿಮಗೆ ನೀನೇ ಅರ್ಥ ಮಾಡ್ಕೋಬೇಕು. ಅಂದ್ರೆ ಓಕೆ, ಮನ್ಸಲ್ಲಿ ನೀನು ಹೇಳ್ಕೋಬೇಕು, ಓಕೆ ಇದು ಡೆಫಿನೇಷನ್ ಈ ತರ ಯೂಸ್ ಆಗುತ್ತೆ, ಈ ತರ ಫಾರ್ಮುಲಾ ಬರುತ್ತೆ ಅಂತೇಳಿ ನೀನೇ ಅರ್ಥ ಮಾಡ್ಕೋಬೇಕು. ಅಂದ್ರೆ ನೆಕ್ಸ್ಟ್ ಒನ್ ಏನು? ಫಾರ್ಮುಲಾ ಶೀಟ್. ಆ ಚಾಪ್ಟರ್ ಎಂಟೈರ್ ಫಾರ್ಮುಲಾ ಶೀಟ್ ನೀನು ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಓಕೆ, ಸಪೋಸ್ ನೀನೇನಾದ್ರೂ ಎಲ್ಲಾದ್ರೂ ಕೋಚಿಂಗ್ ಹೋಗ್ತಿದ್ಯಾ ಅಥವಾ ಆನ್ಲೈನ್ ಕ್ಲಾಸಸ್ ತಗೊಂಡಿದ್ರೆ ಅಂದ್ರೆ ಟೀಚರ್ಸ್ ಹೇಳ್ಕೊಡ್ತಾರೆ. ನಮಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ದು ಅಲ್ಟಿಮೇಟ್ KCET ಕ್ರಾಶ್ ಕೋರ್ಸ್. ನೀವೇನಾದ್ರೂ ಕ್ರಾಶ್ ಕೋರ್ಸ್ ಅಲ್ಲಿ ಜಾಯ್ನ್ ಆದ್ರೆ ಇದೆಲ್ಲ ಓದೋ ಅವಶ್ಯಕತೆ ಇಲ್ಲ, ನಾವೇ ಕ್ಲಾಸ್ ಅಲ್ಲಿ ಹೇಳ್ತಾ ಇರ್ತೀವಿ ಅಲ್ವಾ? ಎಸ್. ಅಂಡ್ ದ ನೆಕ್ಸ್ಟ್ ವಾಚ್ ದ ಲೆಕ್ಚರ್ಸ್. ಯಾವುದು? ಆನ್ಲೈನ್ ಅಥವಾ ಕೋಚಿಂಗ್ ಅಲ್ಲಿ ವಾಚ್ ದ ಲೆಕ್ಚರ್ಸ್. ಓಕೆ, ಡೈರೆಕ್ಟ್ ಆಗಿ ಆಫ್ಲೈನ್ ಹೋದ್ರೆ ವಿದ್ಯಾಪೀಠ ಅಂತ ಇರುತ್ತೆ. ಸೊ ವಿದ್ಯಾಪೀಠ ಅಲ್ಲಿ ಡೈರೆಕ್ಟ್ ಆಗಿ ಲೆಕ್ಚರ್ಸ್ ಹೇಳ್ತಾರೆ, ಅವ್ರು ನೋಡ್ಬೋದು. ಅಂಡ್ ನಾವು ಆನ್ಲೈನ್ ಮಾಡ್ತೀವಿ, ನಮ್ಮ ಕ್ಲಾಸ್ನು ಸಹ ನೋಡ್ಬೋದು.
ಅಂದ್ರೆ ನೆಕ್ಸ್ಟ್ ಒನ್ ಇಲ್ಲಿ ಓದ್ತೀರಾ ಲರ್ನಿಂಗ್ ಆಗುತ್ತೆ. ನೀವು ಓದಿರೋದು ಎಷ್ಟು ಮಟ್ಟಿಗೆ ಉಪಯೋಗ ಆಗಿದೆ ಅಂತ ತಿಳ್ಕೊಬೇಕಲ್ಲ, ಅದಕ್ಕೆ ಅಪ್ಲೈಯಿಂಗ್ ಯಾವ ತರ ಮಾಡಬೇಕು, ನೀವು ಓದಿರೋ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗಿದೇನೆ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಬ್ಯಾಕ್ ಎಂಡ್ ಕ್ವಶನ್ಸ್ ಇರುತ್ತೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ, ಅವುಗಳನ್ನ ಸಾಲ್ವ್ ಮಾಡಿ. ಸಾಲ್ವ್ ಆಗ್ತಿದ್ದೀರಾ, ನೀವು ಚೆನ್ನಾಗಿ ಓದಿದಿರಾ. PYQ ಸಾಲ್ವ್ ಮಾಡಕ್ಕಾಗುತ್ತಾ, ಚೆನ್ನಾಗಿ ಓದಿದಿರಾ. DPPs ನ ಸಾಲ್ವ್ ಆಗ್ತಿದ್ದೀರಾ, ನೀವು ಚೆನ್ನಾಗಿ ಓದಿರಾ. ಸಪೋಸ್ ಸಾಲ್ವ್ ಆಗ್ತಿಲ್ಲ ಅಂತಂದ್ರೆ ನೀವು ಮತ್ತೆ ಲೆಕ್ಚರ್ಸ್ ನ ನೋಡಿ. ಓಕೆ, ಸೊ ರಿವೈಸ್ ನೆಕ್ಸ್ಟ್ ಸ್ಟೆಪ್ ಏನು, ಸಪೋಸ್ ಇವೆಲ್ಲ ಆಗ್ಲಿ ಅನ್ಕೋ, ರಿವೈಸಿಂಗ್ ಏನ್ ಮಾಡ್ತೀರಾ, ಎಕ್ಸ್ಟ್ರಾ ಪಾಯಿಂಟ್ಸ್. ನೀವೊಂದು ಈ PYQs ಬ್ಯಾಕ್ ಎಂಡ್ ಕ್ವಶನ್ಸ್ ಮತ್ತೆ DPP ಸಾಲ್ವ್ ಮಾಡ್ಬೇಕಾದ್ರೆ ಸಾಲ್ವ್ ಆಗಲ್ಲ. ಯಾಕೆ, ರೀಸನ್ ವೈ ಯಾಕೆ ಸಾಲ್ವ್ ಆಗಿಲ್ಲ, ಅದನ್ನ ನಾವು ವೀಕ್ ಏರಿಯಾಸ್ ಅಂತ ಕರಿತೀವಿ. ಆ ವೀಕ್ ಏರಿಯಾಸ್ ಎಲ್ಲ ನೋಟ್ ಔಟ್ ಮಾಡ್ಕೊಳ್ಳಿ. ಆಮೇಲೆ ರಿವಿಷನ್ ಮಾಡ್ಬೇಕಾದ್ರೆ ಈ ಪಾಯಿಂಟ್ಸ್ ಎಕ್ಸ್ಟ್ರಾ ಪಾಯಿಂಟ್ಸ್ ಬರ್ಕೊಂಡಿದ್ರೆ ಅದೆಲ್ಲ ನೀನು ಮತ್ತೆ ರಿವೈಸ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಟೆಸ್ಟ್ಗೆ ಅಥವಾ ನೆಕ್ಸ್ಟ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಬಾರ್ದು. ಡನ್? ಎಸ್ ಸರ್. ಅಂಡ್ ಟ್ರಿಕ್ಸ್ ಫ್ರಮ್ ಅಪ್ಲೈಯಿಂಗ್ ಬಟ್ ನಾಟ್ ಆನ್ NCERT ಬುಕ್. ಕೆಲವೊಂದು ಟ್ರಿಕ್ಸ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್ ರೆಸಿಸ್ಟೆನ್ಸ್. ಓಕೆ, ಒಂದು ರೆಸಿಸ್ಟೆನ್ಸ್ ನ ಈ ತರ ಸ್ಟ್ರೆಚ್ ಮಾಡಿದಾಗ n ಟೈಮ್ಸ್ ಸ್ಟ್ರೆಚ್ಡ್ ಅಂದ್ರೆ ಲೈಕ್ 2 ಟೈಮ್ಸ್ ಸ್ಟ್ರೆಚ್ಡ್, 3 ಟೈಮ್ಸ್ ಸ್ಟ್ರೆಚ್ಡ್, ವಾಟ್ ಇಸ್ ದ ನ್ಯೂ ರೆಸಿಸ್ಟೆನ್ಸ್ ಅಂತ ಕೇಳ್ತಾರೆ. ಅವಾಗ ನಿಮ್ಗೆ ಡೈರೆಕ್ಟ್ ಆಗಿ R' = n² × R ಅಂತ ಬರೀಬಹುದು. ಅಲ್ಲಿ ನಿಮಗೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ R' = n² × R ಅಂತ ಫಾರ್ಮುಲಾ ಇರಲ್ಲ. ಬಟ್ ಇದು ಟ್ರಿಕ್ ಅಂತೇಳಿ ಒಂದು ಚಿಕ್ಕ ಶೀಟ್ ಇರುತ್ತೆ, ಕಲರ್ ಶೀಟ್ ಬರುತ್ತೆ ಅಂಟಿಸೋದು. ಓಕೆನಾ, ಅದರಲ್ಲಿ ಟ್ರಿಕ್ ಅಂತ ಬರೆದು ನೀವು ಅಲ್ಲಿ ಇನ್ನ ಪೇಸ್ಟ್ ಮಾಡಬೇಕು. ರಿವಿಷನ್ ಮಾಡ್ತಿರ್ಬೇಕಾದ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ. ಅಂಡ್ ನೆಕ್ಸ್ಟ್ ಶಾರ್ಟ್ ನೋಟ್ಸ್. ಎವ್ರಿ ಚಾಪ್ಟರ್ ಆದ್ಮೇಲೆ ನೀವು ಶಾರ್ಟ್ ನೋಟ್ಸ್ ಮಾಡ್ಕೋತೀರಾ. ಲೈಕ್ ಹೇಳಿದ್ನಲ್ಲ, ಪ್ರಿನ್ಸಿಪಲ್ ಆಗಿರ್ಬೋದು, ಸ್ಟೇಟ್ಮೆಂಟ್ ಆಗಿರ್ಬೋದು, ಇಂಪಾರ್ಟೆಂಟ್ ಫಾರ್ಮುಲಾ ಆಗಿರ್ಬೋದು, ಇಂಪಾರ್ಟೆಂಟ್ ಟಿಕ್ ಆಗಿರ್ಬೋದು, ಅಥವಾ ಮೈಂಡ್ ಮ್ಯಾಪ್ ಆಗಿರ್ಬೋದು, ಅದನ್ನ ಶಾರ್ಟ್ ನೋಟ್ಸ್ ಅಲ್ಲಿ ಬರ್ಕೊಂತೀರಾ. ಅದನ್ನ ಮಾಡೋದ್ರಿಂದ ನಿಮಗೆ ಲಾಸ್ಟ್ ಮಿನಿಟ್ ರಿವಿಷನ್ ಈಸಿ ಆಗುತ್ತೆ. ಓಕೆನಾ, ರೈಟ್. ಸೊ ದಿಸ್ ಇಸ್ ಅಬೌಟ್ ದ ಪ್ರಿಪರೇಷನ್ ಮೆಥಡ್ ಆಯ್ತು. ಅಂಡ್ ವಾಟ್ ನೆಕ್ಸ್ಟ್ ಅಂತಂದ್ರೆ ವಾಟ್ ಟು ಅವಾಯ್ಡ್. ಓಕೆ, ಮಿಸ್ಟೇಕ್ಸ್ ಟು ಅವಾಯ್ಡ್. ಏನ್ ಮಿಸ್ಟೇಕ್ ನ ಅವಾಯ್ಡ್ ಮಾಡಬೇಕು, ಯಾವ ಮಿಸ್ಟೇಕ್ಸ್ ನ ನೀವು ಮಾಡಲೇಬಾರ್ದು ಅಂತಂದ್ರೆ ಸ್ಟಾರ್ಟಿಂಗ್ ನ್ಯೂ ಬುಕ್ಸ್. ಸಪೋಸ್ ನೀವು ಮೊದಲಿಂದನೂ KCET ಬುಕ್ ನ ಓದ್ಕೊಂಡು ಬಂದಿದ್ದೀರಾ ಅಲಾಂಗ್ ವಿತ್ ಯುವರ್ ಬೋರ್ಡ್ ಪ್ರಿಪರೇಷನ್. ಇವಾಗ ಹೊಸ ಟೆಕ್ಸ್ಟ್ ಬುಕ್ ತಗೊಳ್ಳಾಗಿರ್ಲಿ ಅಥವಾ ಹೊಸ KCET ಬುಕ್ಗಳು ತಗೊಳ್ಳೋದಾಗ್ಲಿ ಮಾಡಬೇಡಿ. ಯಾರು ಮೊದಲಿಂದ ಸೇಮ್ ಬುಕ್ ಯೂಸ್ ಮಾಡ್ತಾರೆ, ಸೇಮ್ ಬುಕ್ ನ ಪದೇ ರಿವಿಷನ್ ಮಾಡಿ. ಇನ್ಸ್ಟೆಡ್ ಆಫ್ ಗೆಟಿಂಗ್ ನ್ಯೂ ಟೆಕ್ಸ್ಟ್ ಬುಕ್ ಅಥವಾ ನ್ಯೂ ಸ್ಟಡಿ ಮಟೀರಿಯಲ್. ಸಪೋಸ್ ಸರ್ ನಾನು ಇವಾಗಲೇ KCET ನ ಸ್ಟಾರ್ಟ್ ಮಾಡ್ತಿದ್ದೀನಿ, ಎಸ್ ಯು ಕ್ಯಾನ್ ಗೆಟ್ ಇಟ್, ನೋ ಪ್ರಾಬ್ಲಮ್. ಓಕೆ. ಅಂಡ್ ದ ನೆಕ್ಸ್ಟ್ ಒನ್, ಇಗ್ನೋರಿಂಗ್ PYQs ನ ಯಾರು ಸಹ ಇಗ್ನೋರ್ ಮಾಡಬಾರ್ದು. ಟಾಪರ್ಸ್ ಫಸ್ಟ್ ಮಾಡೋದೇ ಈ PYQs ನ ಸಾಲ್ವ್ ಮಾಡೋದು. ಟಾಪ್ ರ್ಯಾಂಕರ್ಸ್ ನ ಕೇಳಿ, ಫಸ್ಟ್ ಏನ್ ಮಾಡಿದ್ಯಪ್ಪ ಫಸ್ಟ್ ಅಂತಂದ್ರೆ ಐ ಹ್ಯಾವ್ ಸಾಲ್ವ್ಡ್ PYQs. ಯಾಕೆ, ಅವ್ರಿಗೆ ಒಂದು ಚಾಪ್ಟರ್ ಅಲ್ಲಿ ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್, ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆನಾ. ಅಂಡ್ ದ ನೆಕ್ಸ್ಟ್ ಒನ್, ರೈಟಿಂಗ್ ಮಾಕ್ ಟೆಸ್ಟ್ ವಿತೌಟ್ ಅನಾಲಿಸಿಸ್. ಇವಾಗ ಫಾರ್ ಎಕ್ಸಾಂಪಲ್ ನಮ್ ಗರ್ಡ ಟೆಸ್ಟ್ ಸೀರೀಸ್ ಅದಾದ್ಮೇಲೆ ಅಲ್ಟಿಮೇಟ್ KCET ಕ್ರಾಶ್ ಕೋರ್ಸ್ ಇದೆ. ಈ ಗರ್ಡ ಟೆಸ್ಟ್ ಸೀರೀಸ್ ಅಲ್ಲಿ n ನಂಬರ್ ಆಫ್ ಟೆಸ್ಟ್ ಇದೆ. ಅಂಡ್ ನಮ್ಮ KCET ಕ್ರಾಶ್ ಕೋರ್ಸ್ ಅಲ್ಲಿ ನಿಮಗೆ 5 ಫುಲ್ ಲೆಂತ್ ಟೆಸ್ಟ್ಗಳು ಇರುತ್ತೆ. ಈ ಟೆಸ್ಟ್ಗಳನ್ನ ನೀವು ವಿತೌಟ್ ಅನಾಲಿಸಿಸ್ ಬರ್ದೇ ಹೋದೆ ಅಂತಂದ್ರೆ ಆಗಲ್ಲ. ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಟೆಸ್ಟ್ ನ ಬರ್ದಿರಾ, ಲೆಟ್ ಸೇ ಯು ಗಾಟ್ ಅರೌಂಡ್ 47 ಇನ್ ಫಿಸಿಕ್ಸ್. ನಿಮಗೆ ಇನ್ನ 13 ಮಾರ್ಕ್ಸ್ ಯಾಕೆ ಬರಲಿಲ್ಲ, ರೀಸನ್ ಬರಬೇಕು. ಯಾಕೆ, ಆ ರೀಸನ್ ಬರ್ದಾಗ ನಿಮಗೆ ಗೊತ್ತಾಗುತ್ತೆ ವಾಟ್ ಇಸ್ ದ ವೀಕ್ ಏರಿಯಾ, ನೀವು ಯಾವ ಟಾಪಿಕ್ ನ ಮಿಸ್ ಮಾಡಿದ್ರ, ಸೊ ದಟ್ ನಿಮಗೆ ಆ ಕ್ವಶನ್ಸ್ ಅಲ್ಲಿ ನಿಮಗೆ ಪ್ರಾಬ್ಲಮ್ ಆಯ್ತು. ಅನಾಲಿಸಿಸ್ ಮಾಡಬೇಕು, ಸೆಲ್ಫ್ ವ್ಯಾಲ್ಯೂಯೇಷನ್ ಮಾಡಬೇಕು. ಅದನ್ನ ನೆಕ್ಸ್ಟ್ ಟೆಸ್ಟ್ ಗೆ ರಿಪೀಟ್ ಮಾಡಬಾರ್ದು. ಈ ತರ ಮಾಡೋದ್ರಿಂದ ನಿಮ್ಮ ವೀಕ್ ಏರಿಯಾಸ್ ನ ಸಪ್ರೆಸ್ ಮಾಡಿ ಸ್ಟ್ರಾಂಗ್ ಏರಿಯಾಸ್ ನ ಇನ್ಕ್ರೀಸ್ ಮಾಡ್ತಾ ಹೋಗೋದು. ನಿಮ್ಮ ಲೋ ಮಾರ್ಕ್ಸ್ ನ ಹೈ ಮಾರ್ಕ್ಸ್, 47 ಬಂತ, ನೆಕ್ಸ್ಟ್ ಟೆಸ್ಟ್ ಗೆ 50 ಮಾಡಿ, ನೆಕ್ಸ್ಟ್ ಟೆಸ್ಟ್ ಗೆ 55 ಮಾಡಿ, ನೆಕ್ಸ್ಟ್ ಟೂ ಟೆಸ್ಟ್ ಔಟ್ ಬರಬೇಕು. ಈ ತರ ಮೈಂಡ್ ಸೆಟ್ ನ ಬಿಲ್ಡ್ ಮಾಡ್ಕೊಳ್ಳೋದು. ಓಕೆ, ಸೊ ಮಾಕ್ ಟೆಸ್ಟ್ ಈಸ್ ಯುವರ್ ಫ್ರೆಂಡ್ ಅಟ್ ದ ಸೇಮ್ ಟೈಮ್ ಎನಿಮಿ. ಫ್ರೆಂಡ್ ಅಂತ ಏನಕ್ಕೆ ಅಂದ್ರೆ ನಿಮ್ಮ ತಪ್ಪುಗಳನ್ನ ಡೈರೆಕ್ಟ್ ಆಗಿ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಮಾರ್ಕ್ಸ್ ಕಮ್ಮಿ ಬಂತಂದ್ರೆ ಇಟ್ ಇಸ್ ಲೈಕ್ ಯುವರ್ ಎನಿಮಿ, ನಿಮ್ಮ ತಪ್ಪುಗಳನ್ನ ಎತ್ತಿಡಿತದೆ. ಅದೇ ಟೆಸ್ಟ್ ನಿಮ್ಮ ಫ್ರೆಂಡ್ ತರ, ಯಾಕೆಂದ್ರೆ ನೀವು ಏನಾದ್ರೂ ಅನಾಲಿಸಿಸ್ ಮಾಡಲಿಲ್ಲ ಅನ್ಕೊಳ್ಳಿ, ಇಟ್ ಆಕ್ಟ್ಸ್ ಲೈಕ್ ಯುವರ್ ಫ್ರೆಂಡ್ ಯಾವಾಗ್ಲೂ ಬೈದು ಬುದ್ಧಿ ಹೇಳೋರು ಅಲ್ವಾ. ಸೊ ಈ ಟೆಸ್ಟ್ ಸಹಿತ ಅಷ್ಟೇ, ನಿಮಗೆ ಮಾರ್ಕ್ಸ್ ಕಮ್ಮಿ ಬಂದಿದೆ, ನೋಡು ನಿನ್ನ ಮುಖ ಒಂದ್ಸತಿ ನೋಡ್ಕೋ, ಇಷ್ಟೆಲ್ಲ ಸ್ಟಡಿ ಮಾಡ್ತಿದೆ, ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ತಿದ್ಯಾ, ಯಾಕೆ ಕಮ್ಮಿ ಬರ್ತಿದೆ ಅಂತೇಳಿ ನೋಡ್ಕೋ ಅಂತೇಳಿ ನಿಮಗೆ ಹೇಳುತ್ತೆ ಅಲ್ವಾ. ಸೊ ಸೆಲ್ಫ್ ವ್ಯಾಲ್ಯೂಯೇಷನ್ ಮಾಡ್ಕೊಂಡು ಇಂಪ್ರೂವ್ ಆಗ್ತಾ ಹೋಗ್ಬೇಕು. ಅಂಡ್ ನೆಕ್ಸ್ಟ್ ಒನ್, ಸ್ಟಡಿಂಗ್ ರ್ಯಾಂಡಮ್ಲಿ ವಿತೌಟ್ ಅ ಪ್ಲಾನ್. ಇವಾಗ ಒಂದು ದಿನ ಎದ್ದೇಳ್ತೀರಾ, ಎದ್ದ ಮೇಲೆ ಯಾವ ಚಾಪ್ಟರ್ಸ್ ಓದಬೇಕು, ಯಾವ ಟಾಪಿಕ್ಸ್ ಓದಬೇಕು, ಎಷ್ಟು ಕ್ವಶನ್ ಸಾಲ್ವ್ ಮಾಡಬೇಕು ಅನ್ನೋದು ಟಾಸ್ಕ್ ನ ಬರೀರಿ. ಟಾಸ್ಕ್ 1, ನಾನು ಬೆಳಗ್ಗೆ ಎದ್ದು ಈ ಚಾಪ್ಟರ್ ನೋಡಬೇಕು. ಟಾಸ್ಕ್ 2, ಈ ಚಾಪ್ಟರ್ ಮೇಲೆ PYQ ಸಾಲ್ವ್ ಮಾಡಬೇಕು. ಟಾಸ್ಕ್ 3, ಈ ಟಾಪಿಕ್ ಮೇಲೆ ನಾನು ಹೊಸ ಕ್ವಶನ್ ಸಾಲ್ವ್ ಮಾಡಬೇಕು. ಟಾಸ್ಕ್ 4, ಈ ಎಲ್ಲಾನು ರಿವಿಷನ್ ಮಾಡ್ಬೇಕು. ಈ ತರ ಮಾಡಬೇಕು. ಮಾಡಿ ಮಲಗೋ ಮುಂಚೆ ಟಾಸ್ಕ್ ಯಾವ್ದಾವ್ದಾಗಿದೆ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು. ಅವಾಗ ನೀವು ಪ್ರತಿದಿನ ಏನ್ ಮಾಡಿದ್ರೆ ಎಲ್ಲಾನು ಸಹ ರೀಕಾಲ್ ಆಗ್ತಾ ಹೋಗುತ್ತೆ. ಅವಾಗ ನಿಮ್ಮ ಪ್ರೋಗ್ರೆಸ್ ನ ಟ್ರ್ಯಾಕ್ ಮಾಡಬಹುದು. ಈ ತರ ನೀವು ಮಾಡಬೇಕು. ಡನ್? ಎಸ್. ಅಂಡ್ ನೆಕ್ಸ್ಟ್ ನಿಮಗೆ ಬೇಕಾಗಿರೋದು ಏನು, ಲೈಕ್ ಯು ವಾಂಟ್ ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಅಥವಾ ಕಾಲೇಜ್ ವೈಸ್ ಕಟ್ ಆಫ್ ಲಿಸ್ಟ್, ಯಾವ್ದು ಬೇಕು ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. ಎಸ್ ಸರ್, ನನಗೆ ನನ್ನ ಸ್ಟೂಡೆಂಟ್ಸ್ ಮೇಲೆ ನಂಬಿಕೆ ಇದೆ.
ಓಕೆ, ಇಲ್ಲಿವರೆಗೆ ಬಂದಿದ್ದಾನೆ ಅಂದ್ರೆ ಯು ಹ್ಯಾವ್ ಡನ್ ವೆರಿ ಗುಡ್. ಯಾಕೆಂದ್ರೆ ಇಲ್ಲಿವರೆಗೆ ಬಂದಿದೆ ಅಂದ್ರೆ ಯು ಹ್ಯಾವ್ ಹಾರ್ಡ್ ವರ್ಕ್. ಓಕೆ, ಸೊ ನಿಮ್ಮ ಎಫರ್ಟ್ ಹಾಕಿದ್ರಾ, ನಿಮ್ಮ ಡೆಡಿಕೇಶನ್ ನ ತೋರಿಸಿದ್ರ, ಅದಕ್ಕೆ ಇಲ್ಲಿವರೆಗೆ ಬಂದಿದ್ರಾ. ಸಪೋಸ್ ನೀವೇನಾದ್ರೂ ಡೆಡಿಕೇಶನ್ ಎಫರ್ಟ್ ಆಗಿಲ್ಲ ಅಂದ್ರೆ ಇಲ್ಲಿವರೆಗೆ ಬರ್ತಿರ್ಲಿಲ್ಲ. KCT ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತಂದ್ರೆ ಯು ಆರ್ ಅಬೋವ್ ದ 60% ಆಫ್ ದ ಸ್ಟೂಡೆಂಟ್ಸ್. ಇನ್ನ 40% ಏನಿದಿಲ್ಲ, ಯು ಆರ್ ಇನ್ ಅ ಕ್ರೌಡ್ ಆಫ್ ಅ KCT ಸ್ಟೂಡೆಂಟ್ಸ್. ಇವಾಗ ಈ 40% ಅಲ್ಲಿ ನೀನ್ ಟಾಪ್ ಆಗ್ಬೇಕು. ನನಗೆ ನಂಬಿಕೆ ಇದೆ ನೀನ್ ಟಾಪ್ ಆಗ್ತೀಯ ಅಂತ. ನಿನಗೆ ನಂಬಿಕೆ ಇದೆನಾ? ಸೊ ನಿನಗೆ ನಂಬಿಕೆ ಇದೆ, ಒಂದು ಹಾರ್ಟ್ ಎಮೋಜಿನ ಡ್ರಾಪ್ ಮಾಡ್ಬಿಡು. ಓಕೆನಾ? ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.